ಪ್ರಶಾಂತ್. ಸಂತೋಷ್. ಫಿಜಾ. ಮೈಕ್ರೋ ಕಂಟ್ರೋಲರ್ ಎಷ್ಟು ಮಾಡ್ಯೂಲ್ ಕವರ್ ಆಗ್ಯಾವ? ಮೈಕ್ರೋ ಕಂಟ್ರೋಲರ್ 3 ಮಾಡ್ಯೂಲ್. ಫೋರ್ತ್ ಒನ್ ಇಸ್ ಗೋಯಿಂಗ್ ಆನ್. ರೈಟ್. ಈಗ ಲಾಸ್ಟ್ 1 ಮಂತಿಂದ ಕ್ಲಾಸಸ್ ಸರಿಯಾಗಿ ನಡೆದಿಲ್ಲ ಅಂತ ಹೇಳಿದ್ರು ಯಾರೋ ಒಬ್ಬರು, ಹೌದಾ? ಡಿಸೆಂಬರಿಂದ ಸರಿಯಾಗಿ ನಡೆದಿಲ್ಲ. ಈಗ ವಿತ್ ದೋಸ್ 3.5 ಮಾಡೆಲ್ಸ್, 3.5 ಮಾಡಲ್ ಇಟ್ಕೊಂಡು ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಮಷ್ಟಕ್ಕೆ ನೀವು? ಬುಕ್ಸ್ ಓದಲು ತಿಳಿತಾ ಇಲ್ಲ. ಒಂದು ಲ್ಯಾಬ್ ಹೋಯ್ತಲ್ಲ, ಅದಕ್ಕೆ ಲ್ಯಾಬ್ದು ಏನು ಮಾಡ್ಕೊಂಡಿರಿ? ರೈಟ್. ಮಾಡಲಿ, ಅವರು ಮಾಡಲಿ. ಅವ್ರದ್ದು ಮುಗಿಸ್ರಿ. ಅವ್ರದ್ದು ಮುಗಿಸೋ ಹೊತ್ತಿಗೆ ಈ ಲ್ಯಾಬೊರೇಟರಿದು ಏನಾರ ವ್ಯವಸ್ಥೆ ಮಾಡೋಣ. ಈಗ ಸದ್ಯದ 3 ಮಾಡ್ಯೂಲ್ಸ್ ಏನಾಗ್ಯಾವಲ್ಲ ಅವನ್ನ ಪರ್ಫೆಕ್ಟ್ ಮಾಡಿಕೊಡ್ರಿ. ಇನ್ನೂ ಒಂದು ಮಾಡ್ಯೂಲ್ ಮಾಡೋ ಪ್ರಯತ್ನ ಮಾಡೋಣ. ರಿವಿಷನ್ನು ಮಾಡಿಸೋ ಪ್ರಯತ್ನ ಮಾಡೋಣ. ರಿವಿಷನ್ನು ಮಾಡಬೇಕು, ಒಂದೆರಡು ಕ್ವಶನ್ ಪೇಪರ್ ಸೊಲ್ಯೂಷನ್ನು ಮಾಡಬೇಕು. ಸೊ ಅಂದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ಪ್ರವೀಣ್ ಕುಮಾರ್. ಮೈಕ್ರೋ ಕಂಟ್ರೋಲರ್ ಬಿಟ್ಟು ಮತ್ತೆ ಯಾವ ಸಬ್ಜೆಕ್ಟ್ಗೆ ರಿವಿಷನ್ ಇಸ್ ರಿಕ್ವೈರ್ಡ್? ಮತ್ತೇನು ಬೇಕಾಗಿಲ್ಲ. ಎನಿಬಡಿ ಎಲ್ಸ್? ವಿನಾಯಕ್. ಎಸ್ ಆ್ಯಂಡ್ ಎಸ್ಗೆ ಏನು ರಿವಿಷನ್ ಬೇಕಾ ಅಥವಾ ಸಿಲೆಬಸ್ ಕಂಪ್ಲೀಷನ್ ಆಗಬೇಕು? ರಿವಿಷನ್ ಬೇಕಾಗಿತ್ತು. ಓಕೆ. ಯಾವುದು ಪರ್ಟಿಕ್ಯುಲರ್ ಟಾಪಿಕ್ ಅಂತ ಯಾವುದಾರೆ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದಾರೋ ಅಥವಾ ಕಂಪ್ಲೀಟ್ ರಿವಿಷನ್? ಉತ್ತರ ಬರಲಿಲ್ಲ. ಯಾಕೆ? ಹೌದಪ್ಪ, ಮೇನ್ ಅಂದ್ರೆ ಹೆಂಗೆ ಆಗ್ತದದು? ನಿನಗೆ ಯಾವ್ದು ತಿಳಿದಿಲ್ಲ ಇನ್ನೊಬ್ಬರು ತಿಳಿದಿರ್ತೈತದು. ಮೇನ್ ಅಂದ್ರೆ ಯಾವುದು? ಮೇನ್ ಅಂದ್ರೆ ಯಾವುದು? ಮಾಡ್ಯೂಲ್ ವೈಸ್ ಮಾಡೋಣ ಅಥವಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ಹೇಳೋಣ? ಒಂದೆರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕಾದ್ರೆ ಹಾಗೆ ಮಾಡೋಣ. ಒಂದೆರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಹೇಳೋಣ. ಇನ್ನೂ ಟೈಮ್ ಐತೆ ನಿಮ್ಮದು. ಆ್ಯಕ್ಚುಲಿ ಯುವರ್ ವರ್ಕಿಂಗ್ ಡೇಸ್ ಆರ್ ಇನ್ಕ್ರೀಸ್ಡ್ ಆ್ಯಕ್ಚುಲಿ. ಸೊ ಒಂದು 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಹೇಳೋಣ. ಎಸ್ ಆ್ಯಂಡ್ ಎಸ್ ಆಸ್ ವೆಲ್ ಆಸ್ ಮೈಕ್ರೋ ಕಂಟ್ರೋಲರ್. ಓಕೆ. ಆಮೇಲೆ ಥರ್ಡ್ ಐ ಎ ಇಟ್ ವಿಲ್ ಬಿ ಆನ್ 11th, 12th, 13th. ಥರ್ಡ್ ಐ ಎ ಮುಗಿದು ಬಿಡ್ತದೆ ಅದು. So be prepared for that and it will be online. Sneha, any other subjects apart from microcontroller, S and S? No.
So you are comfortable with what is going on. Okay, Lakshmi. ಲಕ್ಷ್ಮಿ ಮಾತಾಡಬೇಕು. Any problems academic related? ಲಕ್ಷ್ಮಿ. ಏನು ಉತ್ತರ ಬರ್ತಾ ಇಲ್ಲ? ಅಟೆಂಡೆನ್ಸ್ ತಗೊಳ್ತಾ ಇಲ್ಲ ನಾನು. ಎನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಅಕಾಡೆಮಿಕ್ಸ್ ಕೇಳ್ತಾ ಇದ್ದೀನಿ. ಲಕ್ಷ್ಮಿ. ಅಲ್ಲ, ಮುಂದೆ ಉತ್ತರ ಕೊಡ್ರಿ, ಬರೀ ಹೆಸರಲ್ಲ. ಏನದು ಹೆಸರು ಅಂದ್ರೆ ಏನು ತಿಳ್ಕೊಳ್ಳ ನಾನು? ಪ್ರಾಬ್ಲಮ್ ಇದ್ರೆ ಯಾವ ಸಬ್ಜೆಕ್ಟು, ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ, ಏನ್ರ ಉತ್ತರ ಕೊಡ್ರಿ ಸರಿಯಾಗಿ. ಪೂಜಾ. ಪೂಜಾ ಮಾತಾಡಬೇಕು. ಇದೇನೋ ಧ್ವನಿನೇ ಕೇಳಿಸ್ಲಿಲ್ಲ ಅದರಲ್ಲಿ, ಬರೀ ಏನೋ ಮ್ಯೂಸಿಕ್ ಬಂತು. ಪೂಜಾ. ಮಾತಾಡಬೇಕು, ಮಾತಾಡ್ರಿ. ಇಲ್ಲ, ದೇರ್ ಇಸ್ ನೋ ನೋಟ್ಸ್ ಪ್ರೆಸೆಂಟ್ಲಿ. ಸದ್ಯಕ್ಕೆ ನೋಟ್ಸ್ ಇಲ್ಲ ಅದರದ್ದು, ಪುಸ್ತಕಗಳೇ. ನೋಟ್ಸಿಂದ ಈಸಿ ಆಗಂಗಿಲ್ಲ, ಬುಕ್ಸೇ ಓದಬೇಕು ನೀವು ಬುಕ್ಸ್ ಓದಬೇಕು. ಇದು ಪ್ರೈಮರಿ ಸ್ಕೂಲ್ ಅಲ್ಲ. ಈಗ ಯು ಹ್ಯಾವ್ ಟು ರೀಡ್ ಮೋರ್ ಆ್ಯಂಡ್ ಮೋರ್, ನಾಟ್ ಲೆಸ್ ಆ್ಯಂಡ್ ಲೆಸ್. ದಿಸ್ ಇಸ್ ಅ ಟೈಮ್ ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಯುವರ್ ನಾಲೆಜ್. ನೀವು ಎಷ್ಟು ಜಾಸ್ತಿ ಸಾಧ್ಯತೆಯೋ ಅಷ್ಟು ಜಾಸ್ತಿ ಓದ್ಕೋಬೇಕು. ಮುಂದೆ ಆಫ್ಟರ್ 3-4 ಇಯರ್ಸ್ ನೀವೇನು ಓದೋದು ಏನು ಇರೋದೇ ಇಲ್ಲ, ಬರೀ ಕೆಲಸ ಮಾಡೋದು ಅಷ್ಟೇ ಉಳಿದಿರ್ತದೆ. ಅವಾಗ ನಾನು ನಾಲೆಜ್ ಅಕ್ವೈರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾಟ್ ಎಟ್ ಆಲ್ ಪಾಸಿಬಲ್. ದಿಸ್ ಇಸ್ ದ ಟೈಮ್ ಯು ಹ್ಯಾವ್ ಟು ರೀಡ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಪ್ರಿಪೇರ್ ಯುವರ್ ಓನ್ ನೋಟ್ಸ್. ನೋಟ್ಸ್ ಅಂದ್ರೆ ಜನರಲ್ ಕನ್ಸೈಸ್ ಫಾರ್ಮ್ ಆಫ್ ಬುಕ್ಸ್ ಇರ್ತದೆ. ಅದು ಕನ್ಸೈಸ್ ಫಾರ್ಮ್ ಉಪಯೋಗ ಮಾಡಿ ನಾವು ನಾಲೆಜ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬುಕ್ಸನ್ನು ಓದಿ ನಿಮ್ಮದೇ ಆದ ನೋಟ್ಸ್ ಮಾಡ್ಕೋಬೇಕು. ದಟ್ ಈಸ್ ದ ಕರೆಕ್ಟ್ ವೇ ಆಫ್ ಸ್ಟಡಿಂಗ್. ನಾವು ಬರೀ ನೋಟ್ಸ್ ತೊಗೊಂಡು ಓದ್ತೀವಿ ಅಂತ ಹೇಳಿದ್ರೆ ಅದು ಒಂಥರ ಟ್ಯಾಬ್ಲೆಟ್ ತೊಗೊಂಡು ಜೀವನ ಮಾಡ್ದಂಗೆ ಆಗ್ಬಿಡ್ತೈತೆ ಅದು. ಸೊ ಟ್ಯಾಬ್ಲೆಟ್ ಮೇಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊಟ ಬೇಕು, ಆ ರೀತಿ ನಾಲೆಜ್ ಗೇನ್ ಮಾಡಲಿಕ್ಕೆ ನಮಗೆ ಬುಕ್ಸೇ ಬೇಕು. ಬುಕ್ಸ್ಗಳೇ ಆಧಾರ. ರಾಕೇಶ್. academics, any problems except microcontroller lab? microcontroller lab ಬಿಟ್ಟು ಬೇರೆ ಏನಾದರೂ? ನಿಮ್ಮ ಎಲ್ಲರ ಹತ್ರ ಲ್ಯಾಪ್ಟಾಪ್ ಅದಾವ ನಿಮ್ಮ ಮನೆ ಒಳಗೆ? ಎಸ್ ಅನ್ನೋರು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ರಿ. ಎಸ್ ಅನ್ನೋರು, ನೋ ಅನ್ನೋರು ಬೇಡ. ನೋ ಅನ್ನೋರು ಬೇಡ, ಬರೀ ಎಸ್ ಇತ್ತಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ. ಇದ್ರೆ ಮಾತ್ರ.
ನಾನು ಅಟೆಂಡೆನ್ಸ್ ತೊಗೊಳ್ತಾ ಇಲ್ಲ. ಮೈ ಕ್ವಶನ್ ಈಸ್ ಲ್ಯಾಪ್ಟಾಪ್ ಇದ್ದರೆ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿನಿ. ಓಕೆ 1 2 3 4 5 2 3 4 5 6 ಔಟ್ ಆಫ್ 17 6. ಡೆಫಿನೆಟ್ಲಿ ಮೊಬೈಲ್ ಅಂತೂ ಇದ್ದೇ ಇದೆ, ಸ್ಮಾರ್ಟ್ ಮೊಬೈಲ್, ಬಿಕಾಸ್ ಇವಾಗ ಆನ್ಲೈನ್ ಕ್ಲಾಸ್ ಅಂದರೆ ಸ್ಮಾರ್ಟ್ ಮೊಬೈಲ್ ಇದ್ದೇ ಇದೆ. ಈಗ ಇಫ್ ಯು ಡೋಂಟ್ ಹ್ಯಾವ್ ಲ್ಯಾಪ್ಟಾಪ್, ಐ ಥಿಂಕ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಯುವರ್ ಮೊಬೈಲ್ ಇನ್ ಅ ಬೆಸ್ಟ್ ಪಾಸಿಬಲ್ ವೇ. ಮೊಬೈಲಲ್ಲಿ ಕೊಟ್ಟಿರುವಂಥ ಬುಕ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು. ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಯುವರ್ ಓನ್ ನೋಟ್ಸ್. ಓಕೆ, ಲ್ಯಾಬದ್ದು ಏನು ನಾನು ವ್ಯವಸ್ಥೆ ಮಾಡಿಸ್ತೀನಿ, ಬಟ್ ಆಲ್ ಅದರ್ ಸಬ್ಜೆಕ್ಟ್ಸ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ವ್ಸ್. Yes, and yes, I will request the concerned faculty to solve 1 or 2 question papers online. Everything will be online. It is for the comfort of the students who are away. Right. Anything else? Any other academic problems? So, microcontrollers and model-wise revision are the ಮಾಡಿಸ್ತೀವಿ, ಅದನ್ನು ಮಾಡಿಸ್ತೀವಿ. ಯಾರೋ ಅಂದ್ರಲ್ಲ ಮೇನ್ ಟಾಪಿಕ್ಸ್ ಒಂದ್ಸರಿ ರಿವೈಸ್ ಆಗಲಿ ಅಂತ ಹೇಳಿ. ಮೇನ್ ಟಾಪಿಕ್ಸ್ ಅಲಾಂಗ್ ವಿತ್ ಕ್ವಶನ್ ಪೇಪರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. So, revision offline is online. ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಆಫ್ಲೈನ್ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಫ್ಲೈನ್ ಸೆಮಿಸ್ಟರ್ ಎಕ್ಸಾಮ್ ವಿಲ್ ಬಿ ಆಫ್ಲೈನ್. ಯಾಕಂದ್ರೆ ಇನ್ನೂ ನಿಮ್ಮದು ಮಾರ್ಚ್ನೊಳಗೆ ಎಕ್ಸಾಮ್ ಆಗ್ಬೋದು. ಸೊ ಅಲ್ಲಿ ತನಕ ವಿ ಆರ್ ಹೋಪಿಂಗ್ ದಿಸ್ ಗೌರ್ಮೆಂಟ್ ವಿಲ್ ಪರ್ಮಿಟ್. ಸೆಮಿಸ್ಟರ್ ಎಕ್ಸಾಮ್ ವಿಲ್ ಬಿ ಆಫ್ಲೈನ್, ರೆಗ್ಯುಲರ್. ಬಂದು 3 ತಾಸು ಕುಂತು ಬರೆದು ಹೋಗಬೇಕು. But all teaching learning will be 99% it is online. ಆಮೇಲೆ ಲ್ಯಾಬ್ರೋಟ್ರಿ ವರ್ಕ್ ನಿಮ್ಮನ್ನು ಯಾರು ಕರೀತಾರೋ ಅವರಷ್ಟೇ ಬಂದು ಲ್ಯಾಬ್ ವರ್ಕ್ ಮಾಡಿರಿ. ಸೊ ರೆಕಾರ್ಡೆಡ್ ವಿಡಿಯೋಸ್ ವಿಲ್ ಬಿ ಸೆಂಡ್ ಟು ಎವ್ರಿಬಡಿ. ನೀವು ಅದನ್ನು ರೆಕಾರ್ಡಿಂಗ್ ನೋಡಿಕೊಂಡು ಯು ಹ್ಯಾವ್ ಟು ಲರ್ನ್ ಇಟ್. ದಟ್ ಇಸ್ ದ ಓನ್ಲಿ ವೇ ವಿ ಹ್ಯಾವ್ ಪ್ರೆಸೆಂಟ್ಲಿ. Sir, now report 31 is ಕೊಡ್ಬಂದಿದೆ sir, but ಅವ್ರಿನ್ನ report ಕೊಡ್ತಿಲ್ಲ sir. 2 days ಆಗಿರುತ್ತೆ sir. It's okay, no problem. Don't worry about it. Sir, ಮತ್ತೆ ಫಸ್ಟ್ ಕ್ಲಾಸ್ಗೆ ನಾವು ಅಟೆಂಡ್ ಆಗ್ತೀವಿ ಸರ್. ಏನು? ಲ್ಯಾಬ್ ಸ್ಟಾರ್ಟ್ ಆದರೆ ನಾವು ಅಟೆಂಡ್ ಆಗ್ತೀವಿ ಸರ್. ಇಲ್ಲ, ಆ್ಯಸ್ ಪರ್ ದ ನಾರ್ಮ್ಸ್ ಏನಿದೆ, ನಮಗದು ಕೋವಿಡ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಕಾಲೇಜಲ್ಲಿ. ಯಾಕಂದ್ರೆ ಇನ್ನೂ ಅವ್ರು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿ ಡೋಂಟ್ ನೋ ವಾಟ್ ವಿಲ್ ಬಿ ದ ರಿಸಲ್ಟ್. ಹಾಗಾಗಿ ನೀವು ಆನ್ಲೈನ್ ಅಟೆಂಡ್ ಆಗೋದೇ ಒಳ್ಳೆಯದು ಸದ್ಯಕ್ಕೆ. ಕಾಲೇಜ್ ಕ್ಯಾಂಪಸ್ ಒಳಗೆ ಬರ್ಬೇಕಂತ ಹೇಳಿದ್ರೆ, ಕಾಲೇಜ್ ಕ್ಯಾಂಪಸ್ ಒಳಗೆ ಬರ್ಬೇಕಾದ್ರೆ ನೆಗೆಟಿವ್ ಸರ್ಟಿಫಿಕೇಟ್ ಇಸ್ ಎ ಮಸ್ಟ್. ಇದು VTU ರೂಲ್ಸ್. ಇದು ಈವನ್ ಇಲ್ಲಿ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಆಗಲಿ, ಎಲ್ಲ ಲ್ಯಾಬ್ ಅಸಿಸ್ಟೆಂಟ್ಸ್ ಆಗಲಿ, ಅವರೆಲ್ಲ ಸರ್ಟಿಫಿಕೇಟು ಟೆಸ್ಟ್ ಮಾಡಿ ನೆಗೆಟಿವ್ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ ಬರ್ತಾ ಇದ್ದಾರೆ ಕಾಲೇಜ್ಗೆ. ಅದೇ ರೀತಿ ಸ್ಟೂಡೆಂಟ್ಸು ಅಷ್ಟೇ ನೆಗೆಟಿವ್ ಸರ್ಟಿಫಿಕೇಟ್ ತೊಗೊಂಡೇ ಬರಬೇಕು ಒಳಗಡೆ. ಇಟ್ ಈಸ್ ಫಾರ್ ದ ಸೇಫ್ಟಿ ಆಫ್ ದ ಪೀಪಲ್, ನಥಿಂಗ್ ಎಲ್ಸ್. ಎಸ್, ಎನಿಥಿಂಗ್ ಎಲ್ಸ್? ಡೆಫಿನೆಟ್ಲಿ ಆನ್ಲೈನ್ ಅಂದರೆ ಏನು ಮಾಡ್ತಾರೆ ಅವರು, ಯಾರು ನೆಗೆಟಿವ್ ಸರ್ಟಿಫಿಕೇಟ್ ತೊಗೊಂಡು ಬಂದಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಲ್ಯಾಬ್ ಮಾಡ್ತಾರೆ. ಅವರು ಮಾಡಿ ಆ ವಿಡಿಯೋಸನ್ನು ಎಲ್ಲರಿಗೂ ಶೇರ್ ಮಾಡ್ತಾರೆ. ಸೊ ಎಷ್ಟು ಬೇಕಾದ್ರೆ ಸರಿ ಆ ವಿಡಿಯೋ ನೋಡ್ಬೋದು. ಆಮೇಲೆ ಲ್ಯಾಬೊರೇಟ್ರಿ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಮಾಡ್ತಾರೆ ಅವರು. ಆವಾಗ ಯು ಕ್ಯಾನ್ ಆಸ್ಕ್ ಎನಿ ಡೌಟ್ಸ್ ಸೊ ದ್ಯಾಟ್ ಇಟ್ ವಿಲ್ ಬಿ ಕ್ಲಿಯರ್ಡ್ ಆನ್ಲೈನ್. ಸೊ ದಟ್ ಈಸ್ ಅರೇಂಜ್ಮೆಂಟ್.
ಆ್ಯಂಡ್ ದ್ಯಾಟ್ ಶುಡ್ ಬಿ ಓಕೆ. ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಸಂತೋಷ್, ಎನಿ ಅಕಾಡೆಮಿಕ್ ಪ್ರಾಬ್ಲಮ್ಸ್? ಓಕೆ, ಗುಡ್. ಮತ್ತೆ ಯಾರಾದರೂ ಏನಾದರೂ ಎನಿಥಿಂಗ್ ಯು ವಾಂಟ್ ಟು Soleha? Any support? Sir, Any support required from the department? yes, sir. ಏನು? Sir, microcontroller the subjects. ಅದು ಹೇಳಿದ್ನಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್. ಓಕೆ, ಆಲ್ ಅದರ್ ಸಬ್ಜೆಕ್ಟ್ಸ್ ಯು ಆರ್ ಕಂಫರ್ಟೇಬಲ್. ಪೂಜಾ. So, offline revision also correct ಆಗ್ತದೆ. Online ಒಳಗೆ ಆಗ್ತೈತಿ. Network problem ಇರ್ತದೆ. ಏನು voice ಇರೋದಿಲ್ಲ. ನಮ್ಮ network problem ಇರೋದಿಲ್ಲ. ಭಾಳ issues ಇರ್ತದೆ. network ಇಲ್ಲಾಂದ್ರೆ ಏನು ಬೇರೆ ಇರುತ್ತೆ. ನೆಟ್ವರ್ಕ್ ಅನಾಲಿಸಿಸ್, ಸರ್ಕ್ಯೂಟ್ ಅನಾಲಿಸಿಸ್. network ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸ್ ಹೆಂಗೆ ಕೊಡ್ಕೊಳಕ್ಕಾಗ್ತದೆ. ಏನು ಬೇರೆ ಯಾವ ನೆಟ್ವರ್ಕು? ಯು ಆರ್ ಇನ್ 5th ಸೆಮಿಸ್ಟರ್, ಕರೆಕ್ಟ್? ಯಾವ ನೆಟ್ವರ್ಕ್ ಮಾತಾಡ್ತೀರಿ? ನೆಟ್ವರ್ಕ್ ಅನಾಲಿಸಿಸ್? ಹಾಂ, ಮೊಬೈಲ್ ನೆಟ್ವರ್ಕ್. ಮೊಬೈಲ್ ನೆಟ್ವರ್ಕ್. ಓಕೆ. It is not about holidays. ಹಾಲಿಡೇಸ್? It is not about holidays. ಹಾಂ. Same thing ದಿನ ರಿಪೀಟ್ ಆಗ್ತದೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬೇಕಾದ್ರೆ ಸೇಮ್ ಪ್ರಾಬ್ಲಮ್ ಆಗ್ತದೆ. ಈಗ ಹೆಂಗಿದೆ, ಕೆಲವೊಂದು ಪ್ರಾಬ್ಲಮ್ಸ್ ಈವನ್ ನಾಟ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ನಾಟ್ ಇನ್ ವಿ ಆಲ್ಸೋ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ಇಟ್. ಈಗ ನೆಟ್ವರ್ಕ್ ಇಶ್ಯೂ ಬಂತು ಅಂತ ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನೀವು ಭಾಳ ಅಂದ್ರೆ ಏನು ಮಾಡ್ಬೋದು, ನಾವು ಅವತ್ತಿನ ಕ್ಲಾಸಿಂದು ವಿಡಿಯೋ ಲಿಂಕ್ ಕೊಡ್ಬೋದು. ಆ ವಿಡಿಯೋ ಲಿಂಕನ್ನು ನೀವು ನೋಡ್ಬೋದು. ದಟ್ ಇಸ್ ದ ಬೆಸ್ಟ್ ವಿ ಕ್ಯಾನ್ ಡೂ. ಹೌದು ಹೌದು, ಕರೆಕ್ಟ್. ಇಲ್ಲ, ಅದಕ್ಕೆ ನಾವು ಕರೆಕ್ಟ್. ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಇದು ವಿ ಹ್ಯಾವ್ ಟು ಅಂಡರ್ಗೋ ದಿಸ್. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕರೋನಾ ಅನ್ನೋದು ಇರೋದ್ರಿಂದ ಗೌರ್ಮೆಂಟ್ ಹ್ಯಾಸ್ ಆರ್ಡರ್ಡ್ ಫಾರ್ ದ ಸೇಫ್ಟಿ ಆಫ್ ದಿ ಫ್ಯೂಚರ್ ಜನ್ರೇಷನ್. ನೋಡ್ರಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಿಟ್ಟು ಎಲ್ಲ ಶುರು ಆಗಿಬಿಟ್ಟಾವ. ಅದರ ಅರ್ಥ ಏನಂತ ಹೇಳಿದ್ರೆ ದೇ ವಾಂಟ್ ಯಂಗ್ಸ್ಟರ್ಸ್ ಹೆಲ್ದಿ. ಓಕೆ, ದೇರ್ ಇಸ್ ನೋ ನೀಡ್ ಟು ಹರಿ. ದ ನೇಷನ್ ಹ್ಯಾಸ್ ಟು ಬಿ ಆಲ್ವೇಸ್ ಯಂಗ್ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಹ್ಯಾವ್ ಟು ಬಿ ಯಂಗ್ಸ್ಟರ್ಸ್ ಲೈಕ್ ಯು ಶುಡ್ ಬಿ ಹೆಲ್ದಿ. ದಟ್ ಈಸ್ ದ ಮೇನ್ ಕನ್ಸರ್ನ್. ಅದು ಒಂದೇ ಉದ್ದೇಶದ ಸಲುವಾಗಿ ಗೌರ್ಮೆಂಟು ಎಜುಕೇಷನ್ ಬಿಟ್ಟು ಉಳಿದೆಲ್ಲ ಶುರು ಮಾಡಿಬಿಟ್ಟದಲ್ಲ. ಈವನ್ ಬಸ್ಸಸ್ ಆರ್ ಆನ್, ಹೋಟೆಲ್ಸ್ ಆರ್ ಆನ್, ಎವ್ರಿಥಿಂಗ್ ಈಸ್ ಆನ್ ಎಕ್ಸೆಪ್ಟ್ ಎಜುಕೇಷನ್. ಅದು ಗೌರ್ಮೆಂಟ್ ಡಿಸಿಷನ್ ಇರೋದ್ರಿಂದ ಅಲ್ಲಿ ನೋಬಡಿ ಕ್ಯಾನ್ ಓವರ್ ರೂಲ್ ಇಟ್. ಈಗ ವಾಟ್ ಈಸ್ ಬೆಸ್ಟ್ ಪಾಸಿಬಲ್ institute will do, what is the best possible students they have to do from their side. ಇದು ಬರೀ ನಿಮಗೊಂದೇ ಅಲ್ಲ, ಇಡೀ ಎಂಟೈರ್ ಕರ್ನಾಟಕ is facing the same problem. ಹಾಗಾಗಿ ನಥಿಂಗ್ ಟು ವರಿ ಮಚ್. ಆಮೇಲೆ ದಿಸ್ ಈಸ್ ಒನ್ ಮೋರ್ ಲೆಸನ್ ಫಾರ್ ಅಸ್, ಹೌ ಐ ಕ್ಯಾನ್ ಲರ್ನ್ ಆನ್ಲೈನ್, ಸೆಲ್ಫ್ ಲರ್ನಿಂಗ್. ಯಾಕಂದ್ರೆ ಈಗ ನೀವು ಸೆಲ್ಫ್ ಲರ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಅಂದ್ರೆ ಬಹುತೇಕ ನಿಮ್ಮ ಫ್ಯೂಚರ್ ಲೈಫ್ನೊಳಗೆ ಭಾರಿ ಹೆಲ್ಪ್ ಆಗ್ತದೆ. ಅದು ಯಾವುದೇ ಎಕ್ಸಾಮ್ ಪ್ರಿಪ್ರೇಷನ್ಗಾಗಲಿ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಲಿ, ಎವ್ರಿ ಟೈಮ್ ವಿ ಕ್ಯಾನಾಟ್ ಗೋ. ನಾಳೆ ಡೆಲ್ಲಿ ಒಳಗೆ ಕ್ಲಾಸ್ ಇದ್ದು ಅಂತ ಹೇಳಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟು ಡೆಲ್ಲಿ ಆ್ಯಂಡ್ ಅಟೆಂಡ್ ಫಿಸಿಕಲ್ ಕ್ಲಾಸಸ್. ಆಲ್ವೇಸ್ ಯು ಕ್ಯಾನ್ ಬೈ ದಿ ಪೋಸ್ಟಲ್ ಕೋಚಿಂಗ್ ಆರ್ ಆನ್ಲೈನ್ ಕೋಚಿಂಗ್ ಆ್ಯಂಡ್ ಲರ್ನ್ ಆನ್ ಯುವರ್ ಓನ್. ಸೊ ಆ ದಿಕ್ಕಿನೊಳಗೆ ವಿಚಾರ ಮಾಡ್ಬೇಕು ನೀವು. ಪಾಸಿಟಿವ್ ಸೈಡ್ ಆಫ್ ದಿಸ್ ಆನ್ಲೈನ್ ವಿ ಹ್ಯಾವ್ ಟು ಥಿಂಕ್. Right, that's a new thing. ಈಗ ಫಾರ್ ಯುವರ್ ಇನ್ಫಾರ್ಮೇಷನ್,
ಸಾಫ್ಟ್ವೇರ್ ಕಂಪನೀಸ್ ಆರ್ ಪರ್ಫಾರ್ಮಿಂಗ್ ಬೆಟರ್ ಅಂತ ಒಂದು ಅನಾಲಿಸಿಸ್ ತೋರಿಸುತ್ತದೆ. ಅವ್ರು ಏನು ಹೇಳ್ತಾರಂದ್ರೆ, ನಾವು ಎಂಪ್ಲಾಯೀಸನ್ನು ಕಂಪ್ನಿಗೆ ಕರೆದು ಕೆಲಸ ಏನು ಮಾಡಿಸ್ತಿದ್ದೀವೋ ಅದಕ್ಕಿಂತಲೂ ಎಫಿಷಿಯನ್ಸಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದರಿಂದ ಆಗ್ತಾ ಇದೆ ಅಂತ ಹೇಳಿ ಸಾಫ್ಟ್ವೇರ್ ಕಂಪನೀಸ್ ಆರ್ ಟೆಲಿಂಗ್. ಬಿಗ್ ಕಂಪನೀಸ್ ಲೈಕ್ TCS, Cognizant, so many big companies, they are telling work from home has given us better performance. So future will be most of the time online. ಈಗ ಎಷ್ಟೋ ಪ್ರಾಜೆಕ್ಟ್ಸ್ ಆಗಲಿ, ಎಷ್ಟೋ ಎಕ್ಸಿಬಿಷನ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ಲೈನ್ ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಸೇವ್ ಲಾಟ್ ಆಫ್ ಕಾಸ್ಟ್, travel time and other unnecessary things. Virtually people are able to visit the exhibitions. Such things are happening. So antadologa these classes are very, very small things, very small things. So we have to broaden our mind, think from the perspective of the world. Jagat yav kade hogta ide, now we have to align with that. We have to become more online oriented than offline. ನೋಡ್ರಿ, ನಾಳೆ ನಿಮಗೆ ಅಕಸ್ಮಾತ್ ಫಾರಿನಲ್ಲಿ ಜಾಬ್ ಸಿಕ್ತು, ಜಸ್ಟ್ ಇಮ್ಯಾಜಿನ್ ಎ ಕೇಸ್, ಫಾರಿನಲ್ಲಿ ಕೆಲಸ ಸಿಕ್ತು, ಒಂದು 2 ತಿಂಗಳು ಹೋದ್ರಿ, ಅಲ್ಲಿ ಹೋದ್ಮೇಲೆ somehow you are not happy with the food and weather ಆಗ್ಬೋದು. Then what you think is, all this work I can do from my home country. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಆನ್ ಮಾಡಿ ನಾ ಇದನ್ನೆಲ್ಲ ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ. Then you approach the company and company allows you, yes, you can go home, do this work from home. Is it not comfortable? ನಾವು ನಮ್ಮ ಊರೊಳಗೆ ಇದ್ಕೊಂಡು, ನಮ್ಮ ಆಹಾರ, ನಮ್ಮ ಜನಗಳ ಜೊತೆಗೆ ಇದ್ಕೊಂಡು ಕೆಲಸ ಮಾಡಿ, if we are taking that foreign salary, is it not good? Definitely true. Definitely yes. Nobody will say no. So this is giving that kind of exposure to all of us. ನಾವು ಒಪ್ಕೋಬೇಕು ಅದಕ್ಕೆ ಆನ್ಲೈನ್ಗೆ. Then there is a flexibility. Once the work is over, you are at home. ಇಲ್ಲಾಂದ್ರೆ ನೋಡ್ರಿ, ಆಫೀಸಿಂದ ಮನೆಗೆ ಬರಬೇಕು, that transit time, all that is being saved. So it is basically the thought process, thinking, perspective, ನೋಡುವಂಥ ದೃಷ್ಟಿ ಬದಲಾಗಬೇಕು. ಆಮೇಲೆ ನಿಮಗಿರುವಂಥ ಯೂಸಿಗೆ ಏನು ಸಬ್ಜೆಕ್ಟ್ ಅದಾವಲ್ಲ, ನೀವು ತಿಳ್ಕೊಂಡಷ್ಟು ಅವು ಯಾವುದು ತಪ್ಪಿಲ್ಲ. ಇಂಟರ್ನೆಟ್ ಒಳಗೆ ಬೇಕಾದಷ್ಟು ಮಟೀರಿಯಲ್ ಸಿಗ್ತದೆ ನಿಮಗೆ. ನೀವು ಯಾವ ಪ್ರಶ್ನೆ ಟೈಪ್ ಮಾಡ್ತೀರೋ ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ ನಿಮಗೆ. ಓಕೆ, ವಾಟ್ ಈಸ್ ಮೈಕ್ರೋ ಕಂಟ್ರೋಲರ್ ಅಂತ ಟೈಪ್ ಮಾಡಿದ್ರೆ ತಿಳ್ಕೊಡ್ರಿ. ಸೊ ಅದಕ್ಕಷ್ಟೇ ಉತ್ತರ ಸಿಗ್ತದೆ ನಿಮಗೆ ಅದು. ಸೊ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಫಾರ್ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್. ಅದು ಮೊದಲೊಂದು ವ್ಯವಸ್ಥೆ ಇತ್ತು, ಕಾಲೇಜ್ ಅಂತಿದ್ದು, ದೊಡ್ಡ ದೊಡ್ಡ ಕಾಲೇಜ್ ಅಂತಿದ್ದು, ಆ ಕಾಲೇಜ್ಗೆ ಗ್ಲಾಸ್ಗಳಿದ್ದು, ನೋಡ್ಲಿಕ್ಕೆ ಚಂದ ಇತ್ತು. ಇಟ್ಸ್ ಆಲ್ ಓಲ್ಡ್ ಫ್ಯಾಷನ್. It's all old fashion. Now is the time of self-learning and online learning. Okay, slowly you have to make up your mind towards online learning. ಯಾಕಂದ್ರೆ ನೋಡ್ರಿ, ಇಲ್ಲೇ ಕೂತ್ಕೊಂಡು ಸ್ಯಾಟಲೈಟ್ ಕಂಟ್ರೋಲ್ ಮಾಡ್ತಾರೆ. Do you agree? Satellites are controlled by sitting on earth. ಮತ್ತು ನಾವೊಂದು ಸಣ್ಣ ಸಬ್ಜೆಕ್ಟ್ ಕಲೀಲಿಕ್ಕೆ ಆಗೋದಿಲ್ಲ? ಸರ್ಟನ್ಲಿ ಕಲಿಬಹುದು, ಡೆಫಿನೆಟ್ಲಿ ಕಲಿಬಹುದು. ಸೊ ಥಿಂಕ್ ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್, ಡೋಂಟ್ ಬಿ ಅಂಡರ್ ದಿ ಓಲ್ಡ್ ಫ್ಯಾಷನ್ ಆಫ್ ಲರ್ನಿಂಗ್. ಬಿಟ್ಬಿಟ್ರು ಅದನ್ನು. ಇತ್ತು ಅಷ್ಟೇ. ಈಗ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ಡಿಫ್ರೆಂಟ್ ವರ್ಲ್ಡ್, digital world.
ಸೊ ಟ್ರೈ ಯುವರ್ ಓನ್ ಮೆಥಡ್ಸ್. ಕೆಲವೊಂದು ಸರಿ ನೆಟ್ವರ್ಕ್ ನಿಮ್ಮ ಕಡೆ ಪ್ರಾಬ್ಲಮ್ ಇರ್ಬೋದು, ನೆಟ್ವರ್ಕ್ ಈ ಕಡೆ ಪ್ರಾಬ್ಲಮ್ ಇರ್ಬೋದು, ಕೆಲವೊಂದು ಸರಿ ಕ್ಲಾಸಸ್ ಎಂಗೇಜ್ ಆಗಿರ್ಲಿಕ್ಕಿಲ್ಲ, ರೀಶೆಡ್ಯೂಲ್ ಆಗಿರ್ಬೋದು. ಡೋಂಟ್ ವರಿ, ಯು ಗೋ ಹೆಡ್ ವಿತ್ ಯುವರ್ ಓನ್ ಪ್ಲ್ಯಾನ್. I will give you a simple formula for successfully passing the undergraduate examinations. The formula is very simple. Solve 3 question papers on your own. 3 question paper ಇಟ್ಕೊಳ್ರಿ. Go to Google, type the question, you will get the answer. Go to the book, look at the answer. Whichever is comfortable to you, take out that answer. Simple. ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ನಿಮಗೆ 40 ಪೇಜ್ ಬೇಕು. 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ 120 ಪೇಜಸ್ ಬೇಕು. ನೀವು ಮನಸ್ಸು ಮಾಡಿದ್ರೆ 24 ಅವರ್ಸ್ ವಿದೌಟ್ ಸ್ಲೀಪ್, ಐ ಆಮ್ ಟಾಕಿಂಗ್ 24 ಅವರ್ಸ್ ಅಲ್ಲಿ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಬಹುದು. ದೆನ್ ಐ ಆಮ್ ಶ್ಯೂರ್ ನಿಮಗಿಂತಲೂ ಕಾನ್ಫಿಡೆಂಟ್ ಮತ್ತಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಂಟೈರ್ ಕರ್ನಾಟಕ ಒಳಗೆ. So passing and scoring in UG examinations, university examination is as simple as that. Only thing we are not doing it. Problem is we are not doing it. ಅದು ಯಾವುದೋ ಇಶ್ಯೂ ಒಳಗೆ ಪ್ರಿಂಟ್ ಆಗಿದ್ದು ಪುಸ್ತಕ ತೊಗೊಂಡು ಕೂತ್ಕೊಂಡಿದ್ದು ನಾವು. Let us come out of all those things. Better material is available in the internet. Better presentation is available in the internet. So we have to make use of it. I think this should help you in becoming you self-reliant, more of self-reliant. And that needs to be practiced. ನಾವು ಇಲ್ಲಿ ತನಕ ಇನ್ನೂ ಇದಾಗಬೇಕು ಅಂತ ಅನ್ಕೊಂತ ಹೋಗ್ಲಿಕ್ಕೆ ಆಗ್ತದೆ? ಸಾಧ್ಯನೇ ಇಲ್ಲ. ಏನೋ ಒಂದು ವ್ಯವಸ್ಥೆ ಒಳಗೆ ಆಗ್ತಿರ್ತದೆ ಅದು. ಅದಕ್ಕಿಂತ ಹೆಚ್ಚಿಂದು ಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಇಟ್. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಫಾರ್ಮುಲಾ ಫಾರ್ ಸಕ್ಸಸ್. ಒನ್ ಹ್ಯಾಸ್ ಟು ಬಿಕಮ್ ಏಕಲವ್ಯ. ಏಕಲವ್ಯನ ಗತಿ ಗೊತ್ತದಲ್ಲ ಎಲ್ಲರಿಗೂ? ಸ್ನೇಹ, ಏಕಲವ್ಯನ ಕತೆ ಗೊತ್ತದಲ್ಲ? ಏನದು? ಅಕ್ಷತಾ, ಅಕ್ಷತಾ, ಏನದು ಏಕಲವ್ಯನ ಕತೆ? ಹೌದಿಲ್ಲ? ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತದ ಒಬ್ಬ ವಿದ್ಯಾರ್ಥಿ ಬರೀ ಒಂದು ಮೂರ್ತಿ ಇಟ್ಟುಕೊಂಡು ಆ ನಂಬಿಕೆ ಮೇಲೆ ಕಲಿತಾನಂತ ಹೇಳಿದ್ರೆ, ನಾವು ಇವತ್ತು 21ನೇ ಶತಮಾನದವರು. ಮನಸ್ಸು ಮಾಡಬೇಕು ಅಷ್ಟೇ, ಮನಸ್ಸು ಮಾಡಬೇಕು. ಇಟ್ ಈಸ್ ಪಾಸಿಬಲ್. ಐ ಹೋಪ್ ಯು ವಿಲ್ ಆಲ್ ಡೂ ಇಟ್, ಆ್ಯಂಡ್ ವಾಟ್ ಎವರ್ ಬೆಸ್ಟ್ ಪಾಸಿಬಲ್ ಫ್ರಮ್ ದಿ department side, certainly we'll try to solve 1 or 2 question papers, and mostly everything will be online, please remember, because it is convenient. Sometimes the classes will be scheduled as per the convenience, and if at all you feel any of the subject is you are finding difficulty, you can always contact the concerned faculty member, ask for the help. Definitely they will be extending their hands to support you. Right. Thank you.
Please attend the next class. Let me complete this counseling session come feedback session. Thank you. You can leave the class.